ಸುಮಾರು 12 ಕೋಟಿ 16 ಲಕ್ಷ ಇಡೀ ದೇಶದಲ್ಲಿ 12 ಕೋಟಿ 16 ಲಕ್ಷ ಕಾರ್ಮಿಕರಿದ್ದಾರೆ ದೇಶದಲ್ಲಿ. ಅದರಲ್ಲಿ 6 ಕೋಟಿ 21 ಲಕ್ಷ 6 ಕೋಟಿ 21 ಲಕ್ಷ ಮಹಿಳೆಯರಿದ್ದಾರೆ. ಅಂದರೆ ಸುಮಾರು 53.61%. ನರೇಗಾ ಕಾರ್ಮಿಕರು ಇಡೀ ದೇಶದಲ್ಲಿ 12.26 ಲಕ್ಷ 12.16 ಲಕ್ಷ ಕೋಟಿ 12.16 ಲಕ್ಷ ಕೋಟಿ. ಅದರಲ್ಲಿ 53.61% ಮಹಿಳೆಯರು, ಸುಮಾರು 6 ಕೋಟಿ 21 ಲಕ್ಷ ಮಹಿಳೆಯರು ಇರ್ತಾರೆ. ಆಮೇಲೆ ಪರಿಶಿಷ್ಟ ಜಾತಿಯವರು 17% ಇರ್ತಾರೆ. ಪರಿಶಿಷ್ಟ ವರ್ಗದವರು 11% ಇರ್ತಾರೆ. ಇದು ದೇಶದ್ದು ಅಂಕಿಅಂಶಗಳು. ದೇಶದ್ದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ 71.18 ಲಕ್ಷ ಕೋಟಿ, ಆಮೇಲೆ ಲಕ್ಷ 71.18 ಲಕ್ಷ ಕೋಟಿ ಅಲ್ಲ, ಲಕ್ಷ 71.18 ಲಕ್ಷ ಆಕ್ಟಿವ್ ನರೇಗಾ ಕಾರ್ಮಿಕರಿದ್ದಾರೆ ಕರ್ನಾಟಕದಲ್ಲಿ. ಇದರಲ್ಲಿ 36.75 ಲಕ್ಷ ಮಹಿಳೆಯರು, 36.75 ಲಕ್ಷ ಮಹಿಳೆಯರು. ಪರ್ಸೆಂಟೇಜ್ ವೈಸ್ 51.6% ಮಹಿಳೆಯರು ಇರತಕ್ಕಂಥದ್ದು. ಜನರು ನೆಮ್ಮದಿಯಿಂದ ಜೀವಿಸ್ತಕ್ಕಂಥದ್ದು ಇದೆಯಲ್ಲ, ಅಂತ ವಾತಾವರಣ ಇದೆಯಲ್ಲ, ಅಂತ ಕಾನೂನು ಮಾಡಿರ್ತಕ್ಕಂಥದ್ದನ್ನ ನಾಶ ಮಾಡ್ತಕ್ಕಂಥದ್ದೇ ಬಿಜೆಪಿಯವ್ರ ಕೆಲಸ. ಇದಕ್ಕೆ ಮಾರ್ಗದರ್ಶಕರು ಯಾರು ಗೊತ್ತಾ? ಬಿಜೆಪಿಯವರ RSS. ಇದನ್ನ ಮಾಡಿ ಈ ಕಾಯ್ದೆ ಹಿಂದೆ ಇದ್ದಂಥ ಮನ್ರೇಗಾ ಕಾಯ್ದೆಯನ್ನು ನಾಶ ಮಾಡಿ, ಧ್ವಂಸ ಮಾಡಿ, ಅದರಿಂದ ಉಪಯೋಗ ಯಾರಿಗಾಗ್ತಾ ಇದೆ ಅಂದರೆ ಕಾರ್ಪೊರೇಟ್ ಕಂಪ್ನಿಗಳಿಗೆ. ಈ ಕಾಯ್ದೆ ಪ್ರಕಾರ, ನರೇಗಾ ಕಾಯ್ದೆ ಪ್ರಕಾರ ಜನರು, ರೈತರು, ಕೂಲಿ ಕಾರ್ಮಿಕರು ಕೃಷಿ ಕೆಲಸಗಳ ಜೊತೆಯಲ್ಲಿ ಮನ್ರೇಗಾ ಕೆಲಸಗಳನ್ನು ಕೂಡ ಮಾಡ್ಕೊತಾ ಇದ್ರು ಅವ್ರು ಇದ್ದಂಥ ಜಾಗದಲ್ಲೇ. ಆ ಮೂಲಕ ಹಳ್ಳಿಗಾಡಿನ ಆರ್ಥಿಕತೆಯನ್ನು ಕಟ್ತಾ ಇದ್ರು.